ವಚನಕಾರ ಶರಣ ವೈದ್ಯ ಸಂಗಣ್ಣ. ಕಾಲ 12ನೇ ಶತಮಾನ. ಅಂಕಿತನಾಮ ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರಲಿಂಗ. ಕಾಯಕ ವೈದ್ಯವೃತ್ತಿ ಹಾಗೂ ವಚನಕಾರ. ಅಂತರಂಗಕ್ಕೆ ಹಾಗೂ ಬಹಿರಂಗಕ್ಕೆ ಮದ್ದನಿತ್ತ ಅನುಪಮ ಶರಣ ವೈದ್ಯ ಸಂಗಣ್ಣನವರು ಅನುಭವ ಮಂಟಪದ 770 ಶ್ರೇಷ್ಠ ಶಿವಶರಣರಲ್ಲಿ ವೈದ್ಯ ಸಂಗಣ್ಣನವರೂ ಒಬ್ಬರು. ವೈದ್ಯ ಸಂಗಣ್ಣನವರು ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರಲಿಂಗ ಎಂಬ ವಚನಾಂಕಿತದಲ್ಲಿ ಬರೆದ 21 ವಚನಗಳು ಸದ್ಯ ಲಭ್ಯವಾಗಿವೆ. ಹೆಚ್ಚಾಗಿ ಎಲ್ಲವೂ ವೈದ್ಯ ವೃತ್ತಿಯ ಪರಿಭಾಷೆಯಲ್ಲಿ ತತ್ವವನ್ನು ಬೋಧಿಸುತ್ತವೆ. ಅತ್ಯಂತ ಗುಪ್ತವಾಗಿ ಶರಣ ಜೀವನವನ್ನು ಸವೆಸುತ್ತಿದ್ದ ಸಂಗಣ್ಣನವರು ಮರುಳ ಶಂಕರ ದೇವರನ್ನು ಭಕ್ತಿಯಿಂದ ಆರಾಧಿಸಿದಂತೆ ಕಾಣುತ್ತದೆ. ಅವರ ವಚನಗಳ ಅಂಕಿತವೇ ಇದಕ್ಕೆ ಸಾಕ್ಷಿ. 12 ವರ್ಷ ಇವರು ಅನುಭವ ಮಂಟಪದಲ್ಲಿದ್ದರೂ ಸ್ವತಃ ಬಸವಣ್ಣನವರಿಗೆ ಇವರ ಪರಿಚಯವಿರಲಿಲ್ಲವಂತೆ. ಆದರೆ ಮಹಾನ್ ತಪಸ್ವಿ ಮತ್ತು ಅಷ್ಟು ದೂರದ ಗಾಂಧಾರ ದೇಶದಿಂದ ಬಂದವರು ಎಂದು ಇಡೀ ಅನುಭವ ಮಂಟಪಕ್ಕೆ ಗೊತ್ತಾದದ್ದು ಅಲ್ಲಮ ಪ್ರಭುಗಳು ಅವರ ಬಗ್ಗೆ ಅನಾವರಣ ಮಾಡಿದ ಮೇಲೆಯೇ. ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೆರಕೊಳ್ಳಿ, ಸಕಲ ಪುಷ್ಪಗಳಿಂದ ಪೂಜೆಯ ಮಾಡಿಕೊಳ್ಳಿ, ಪಂಚಾಕ್ಷರಿ ಪ್ರಣಮವ ತಪ್ಪದೆ ತ್ರಿಸಂಧಿಯಲ್ಲಿ ನೆನಹುಗೊಳ್ಳಿ. ಇವರಿಂದ ರುಜೆದರ್ಪಂಗಡಗು ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ಸಾಕ್ಷಿಯಾಗಿ. ವೈದ್ಯ ಸಂಗಣ್ಣ ಶರೀರದ ಕಾಯಿಲೆಗಳ ಉಪಶಮನಕ್ಕೆ ಬಹಿರಂಗದ ಚಿಕಿತ್ಸೆಯ ಜೊತೆಗೆ ಅಂತರಂಗದ ಚಿಕಿತ್ಸೆಯೂ ನಡೆಯಬೇಕೆಂಬುದು ಅವರ ವಚನಗಳ ಆಶಯವಾಗಿತ್ತು. ವಚನಾಂಕಿತಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಶರಣರ ಸ್ವಭಾವ, ಅವರ ಇಷ್ಟಗಳು ನಮಗೆ ವ್ಯಕ್ತವಾಗುತ್ತವೆ. ಇಲ್ಲಿ ವೈದ್ಯ ಸಂಗಣ್ಣನವರು ಮರುಳ ಶಂಕರದೇವ ಮತ್ತು ಸಿದ್ದರಾಮೇಶ್ವರರಲ್ಲಿ ಭಕ್ತಿಯುಳ್ಳವರಾಗಿದ್ದರು ಎಂಬುದು ನಮಗೆ ತಿಳಿದುಬರುತ್ತದೆ. ಉಸಿರಿರುವ ತನಕ ಶರೀರದ ಜೊತೆ ಒಡನಾಟ ಇದ್ದದ್ದೇ. ಆಧ್ಯಾತ್ಮದಲ್ಲಿ ಉನ್ನತ ಸಾಧನೆಗೂ ಈ ದೇಹವೇ ಸಾಧನ. ಶರೀರಕ್ಕೆ ರೋಗ ರುಜಿನಗಳ ಬಾಧೆಗಳು ತಪ್ಪಿದ್ದಲ್ಲ. ಆಗ ವೈದ್ಯರಿಗೆ ಶರಣು ಹೋಗಲೇಬೇಕಾದ ಅನಿವಾರ್ಯತೆ ಇದ್ದೇ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ನಾವು 12ನೇ ಶತಮಾನದ ಕಾಲಘಟ್ಟದಲ್ಲಿದ್ದ ಶರಣ ವೈದ್ಯ ಸಂಗಣ್ಣನವರನ್ನು ಸ್ಮರಿಸಲೇಬೇಕು. 5 ತತ್ವಗಳಿಂದಾದ ದೇಹಕ್ಕೆ ರೋಗ ರುಜೆಯಹುದೇ, ಕಾಯ ತತ್ವಂಗಳ ಗೊತ್ತಿನಲ್ಲಿ ನಿಂದು ಅವರವರ ಚಿಕಿತ್ಸೆಯಲ್ಲಿ ಹೊತ್ತು ನಿತ್ತರಿಸುವುದೇ ಕ್ರಮ. ಅದೆಂತೆಂದಡೆ ಭಕ್ತಿನಿಷ್ಠೆ, ವಿಶ್ವಾಸನಿಷ್ಠೆ, ಜ್ಞಾನನಿಷ್ಠೆ. ಇಂತಿ ಸದ್ಭಾವ ನೆಲೆಗೊಳ್ಳದ ಕಾರಣ ತನುವಿಂಗೆ ಅನುಪಾನವ ಪಾನವ ಮಾಡಬೇಕು. ಮೇಲೆ ಅರಿದಡೆ ಮನವು ಮನದಲ್ಲಿ ನಿಲ್ಲಬೇಕು. ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗವನೊಡಗೂಡಬೇಕು. ಆಧುನಿಕ ವೈದ್ಯ ವಿಜ್ಞಾನ ಶಾಸ್ತ್ರದಲ್ಲಿ ಹೇಳುವಂತೆ ಪ್ರತಿಯೊಬ್ಬ ಮನುಷ್ಯನ ದೇಹವು ಚಿಕಿತ್ಸೆಗೆ ಸ್ಪಂದಿಸುವ ರೀತಿಯೇ ಬೇರೆ ಬೇರೆ. ಅದನ್ನೇ ವೈದ್ಯ ಸಂಗಣ್ಣರವರು ಅವರವರ ಚಿಕಿತ್ಸೆಯಲ್ಲಿ ಹೊತ್ತು ನಿತ್ತರಿಸುವುದೇ ಕ್ರಮ ಎಂದು ಹೇಳಿದ್ದಾರೆ. ಇಂತು 5 ನಾಡಿಗಳೊಳಗಾದ 27 ನಾಡಿ ಬಾಹ್ಯದಲ್ಲಿ ಆಡುವವು ಜೀವಗತಿಯಾಗಿ, ಅಸ್ಥಿ ನರನಾಳ ಮಧ್ಯದಲ್ಲಿ ಅಂತ್ಯನಾಡಿ, ಆತ್ಮಚೇತನ ಅಸ್ಥಿಯೊಳಗಾದ ಸಂದು ಸಂದಿನ ಮಜ್ಜೆಯ ಮಧ್ಯದಲ್ಲಿ ಸ್ವಪ್ನನಾಡಿ. ಇಂತಿ ಉಭಯ ನಾಡಿ ಸುಷುಪ್ತಿಯ ಸುಷುಪ್ತಿಯಲ್ಲಿ ಪರವಶನಾದ ಪರಬ್ರಹ್ಮನೋಡ ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರಲಿಂಗವು. ಇಲ್ಲಿ ಉಲ್ಲೇಖಿಸುವ ನಾಡಿಗಳ ವಿವರ, ವ್ಯಾಧಿಗಳ ಬಗೆ, ಔಷಧಗಳ ಪ್ರಕಾರಗಳು ಶರಣರ ವೈದ್ಯಶಾಸ್ತ್ರ ಪರಿಣಿತಿಯನ್ನು
ಅವುಗಳಿಗೆ ಇವರು ಜೋಡಿಸುವ ತಾತ್ವಿಕ ಪರಿವೇಶವನ್ನು ಏಕಕಾಲಕ್ಕೆ ಪ್ರಕಟಿಸುತ್ತವೆ. ಅಂದರೆ 12ನೆಯ ಶತಮಾನದಲ್ಲಿ ಮತ್ತು ಅದಕ್ಕಿಂತಲೂ ಮುಂಚಿತವಾಗಿ ಶತಮಾನಗಳಿಂದ ಭಾರತದಲ್ಲಿ ವೈದ್ಯಕೀಯ ಶಾಸ್ತ್ರ ಎಷ್ಟು ಮುಂದುವರೆದಿತ್ತು ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಸಂಗಣ್ಣನವರು ವಚನಗಳನ್ನು ರಚಿಸಿದ್ದು ಕಡಿಮೆಯಾದರೂ ಭಕ್ತನಿಗೊಂದೇ ವಾಕ್ಯ ಬಾಳಿಗೊಂದೇ ಫಲ ಎಂಬಂತೆ ಬದುಕಿದವರು.